ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಒಂದು ನೊಣ ಅಥವಾ ಸೊಳ್ಳೆ ಮನುಷ್ಯನ ಮುಂದೆ ಏನೇನೂ ಕೂಡ ಅಲ್ಲ, ಆದರೂ ಕೂಡ ವಿಪರೀತವಾಗಿ ಕಾಟ ಕೊಟ್ಟುಬಿಡುತ್ತೆ. ಹಾಗೆ ಈಗ ಜಗತ್ತಿನಲ್ಲೂ ಅಷ್ಟೆ, ಯಾವ ದೇಶವನ್ನು ಕೂಡ ಇದು ಚಿಕ್ಕದು, ಇವರ ಹತ್ರ ಏನೂ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ರಷ್ಯಾಗೆ ಉಕ್ರೇನ್ ಎಷ್ಟರ ಮಟ್ಟಿಗೆ ಕಾಟ ಕೊಡ್ತಿದೆ ನೋಡಿ. ಈಗಲೂ ಕೂಡ ನೀವು ಅಂದ್ಕೊಂಡಿದ್ದೇನು, ಇಸ್ರೇಲ್ ಭಯಂಕರ ಮತ್ತು ಬಲಿಷ್ಠ, ಅಮೇರಿಕ ಅಂತೂ ದೊಡ್ಡಣ್ಣ, ಇಬ್ಬರೂ ಸೇರಿದ್ರೆ ಇರಾನ್ 2 ದಿನದಲ್ಲಿ ನಾಶ ಆಗೋಗುತ್ತೆ ಅಂತ. ಆದರೆ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿಯನ್ನು ಹೊಡೆದು ಹಾಕಿದ್ರೂ ಕೂಡ ಯುದ್ಧ ಮಾತ್ರ ನಿಂತಿಲ್ಲ. ಇವತ್ತು ಇರಾನ್ ಇಸ್ರೇಲನ್ನೇ ಸಂಕಷ್ಟಕ್ಕೆ ತಂದೊಡ್ಡಿದೆ. ಟ್ರಂಪ್ ತಲೆ ಕೆಡಿಸ್ಕೊಂಡು ಎಮರ್ಜೆನ್ಸಿ ಮೀಟಿಂಗ್ ಕರೀತಾ ಇದ್ದಾರೆ. ಯುದ್ಧ ನಿಂತರೆ ಸಾಕು ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಅಷ್ಟಕ್ಕೂ ಇರಾನ್ ಅಮೆರಿಕ ಹಾಗೂ ಇಸ್ರೇಲ್ಗೆ ಎಂಥ ಏಟು ಕೊಟ್ಟಿದೆ, ಯುದ್ಧ ಎಲ್ಲಿಗೆ ಬಂದು ನಿಂತಿದೆ, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಈ ಯುದ್ಧದಲ್ಲಿ ಈಗ 2 ಸಾಧ್ಯತೆಗಳಿದೆ. ಒಂದು, ಭೀಕರ ದಾಳಿ ನಡೆಸಿ ಇರಾನ್ ಜನರನ್ನು ಬೀದಿಗೆ ತರೋದು, ಸರ್ಕಾರವನ್ನು ಬದಲಾಯಿಸೋದು. ಎರಡನೇದು, ಅಂತಹ ದಾಳಿಗಳನ್ನು ಅಲ್ಲಿನ ಸರ್ಕಾರ ಸಹಿಸಿಕೊಂಡು ಯುದ್ಧವನ್ನು ಮುಂದುವರಿಸೋದು. ಈಗ ಇರಾನ್ನಲ್ಲಿ 2ನೇ ಸ್ಥಿತಿ ಸಂಭವಿಸ್ತಾ ಇದೆ. ಇರಾನ್ ಈ ದಾಳಿಯನ್ನು ತಡೆದುಕೊಂಡಿದೆ ಮತ್ತು ಯುದ್ಧ ಈಗ ಸ್ಟೇಲ್ಮೇಟ್ ಅಂದರೆ ಸ್ತಬ್ಧತೆ ಕಡೆಗೆ ಹೋಗ್ತಾ ಇದೆ. ಚೀನಾ ಮತ್ತು ರಷ್ಯಾದ ಸಹಾಯ ಇರಾನ್ಗೆ ಸಿಗ್ತಾ ಇದೆ. ಅಲ್ಲಿಗೆ ಇದು 1-2 ದಿನದ ಯುದ್ಧ ಅಲ್ಲ, ಸುದೀರ್ಘ ಸಂಘರ್ಷ ಆಗ್ತಾ ಇದೆ. ಈಗಿನ ಸ್ಥಿತಿ ಹೇಗಿದೆ ಅಂದರೆ, ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಅತ್ಯಂತ ಪ್ರಬಲವಾದ ದಾಳಿಯನ್ನು ನಡೆಸಿದೆ. ಕೇವಲ ಇರಾನ್ ನಾಯಕತ್ವವನ್ನು ಟಾರ್ಗೆಟ್ ಮಾಡೋದಕ್ಕೆ ಹೊರಟಿದ್ರು. ಅಲಿ ಖಮೇನಿ ಜೊತೆ 48 ಪ್ರಮುಖ ನಾಯಕರನ್ನ ಅಲ್ಲಿ ಹತ್ಯೆ ಮಾಡಲಾಗಿದೆ. ಹೊಸದಾಗಿ ನೇಮಕಗೊಂಡಂತಹ ರಕ್ಷಣಾ ಮಂತ್ರಿಯನ್ನ ಸಾಯಿಸಿದ್ದಾರೆ. ಆದರೆ ಇಲ್ಲಿ ಇರಾನ್ ಒಂದು ಸಿವಿಲೈಸೇಷನಲ್ ಸ್ಟೇಟ್ ಅನ್ನೋದನ್ನು ಯಾರೂ ಕೂಡ ಮರಿಬಾರ್ದು. ಸರ್ಕಾರಗಳ ಸಂಘರ್ಷದಲ್ಲಿ ಅಮಾಯಕರು ಬಲಿಯಾಗ್ತಾ ಇದ್ದಾರೆ ಇವತ್ತು. ಈಗ ಅಲ್ಲಿನ ಜನ ತಮ್ಮ ಸರ್ಕಾರದ ಬಗ್ಗೆ ಅಸಮಾಧಾನ ಹೊಂದಿರಬಹುದು. ಯಾಕೆ ಹೀಗಾಯಿತು, ಇವರಿಂದಲೇ ಇಷ್ಟೆಲ್ಲ ನಡೆದಿದ್ದು ಅಂತ. ಆದರೆ ಹೊರಗಿನವ್ರು ದಾಳಿ ಮಾಡಿದಾಗ ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಹೋರಾಡೋದಂತೂ ನಿಶ್ಚಿತ. ಇದನ್ನು ಯಾರೂ ಮರಿಬಾರ್ದು. ಅವ್ರ ಬಳಿ IRGC ಮತ್ತು ಸಾಮಾನ್ಯ ಮಿಲಿಟರಿ ಎಂಬ 2 ಶಕ್ತಿಗಳಿದೆ. ನೆನಪಿರಲಿ ವೀಕ್ಷಕರೇ, ಇದೇ ಇರಾನ್ ಹಿಂದೆ ಸದ್ದಾಮ್ ಹುಸೇನ್ ಅವರ ಇರಾಕ್ ಜೊತೆ 10 ವರ್ಷಗಳ ಯುದ್ಧ ನಡೆಸುತ್ತೆ. ಇರಾನ್ನ 1.5 ಮಿಲಿಯನ್ ಸೈನಿಕರು ಮಡಿದ್ರೂ ಕೂಡ ಹೋರಾಟ ಮಾತ್ರ ನಿಲ್ಲಿಸಿರಲಿಲ್ಲ. ಶಿಯಾ ಪಂಥದಲ್ಲಿ ಶಹಾದತ್ ಹುತಾತ್ಮತೆಗೆ ತುಂಬ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ಅಲಿ ಖಮೇನಿಗೆ 87 ವರ್ಷ ವಯಸ್ಸಾಗಿತ್ತು, ಜೊತೆ ಕ್ಯಾನ್ಸರ್ ಕೂಡ ಇತ್ತು. ಸೊ ಅವರಿಗೆ ತಮ್ಮ ಸಾವು ಹತ್ತಿರದಲ್ಲಿದೆ ಅನ್ನೋದು ಗೊತ್ತಾಗಿತ್ತು. ಸಾಯುವ ಮೊದಲು ತಯಾರಿಯನ್ನು ನಡೆಸ್ಕೊಂಡಿದ್ರು. ಇರಾನ್ನ IRGC ಪಡೆಯನ್ನು 31 ಸಣ್ಣ ಸೈನ್ಯಗಳಾಗಿ ವಿಭಜಿಸ್ತಾರೆ. ಪ್ರತಿಯೊಂದಕ್ಕೂ ಪ್ರತ್ಯೇಕವಾದ ನಾಯಕತ್ವವನ್ನು ಕೊಡ್ತಾರೆ. ಇಸ್ರೇಲ್ ಇಡೀ ನಾಯಕತ್ವವನ್ನು ನಾಶಪಡಿಸಿದ್ರೆ ಇರಾನ್ ಮೊಣಕಾಲೂರುತ್ತೆ ಅಂತ ಭಾವಿಸಿತ್ತು. ಆದರೆ ಶಿಯಾಗಳಿಗೆ ಖಮೇನಿ ಈಗ ಸೂಪರ್ ಹೀರೋ ಅಥವಾ ಹುತಾತ್ಮನಾಗಿದ್ದಾನೆ. ಸೊ ಅವರೀಗ ಸಂಧಾನ ಮಾಡಿಕೊಳ್ಳೋದಿಲ್ಲ. ಇರಾನ್ ನಡೆಸ್ತಾ ಇರುವಂತಹ ದಾಳಿಗಳನ್ನು ಗಮನಿಸಿದ್ರೆ ಅಲ್ಲಿ ಒಂದು ಸಂಘಟಿತ ರಣತಂತ್ರ ಇದೆ ಅಂತ ಅನಿಸ್ತಾ ಇದೆ. ನೋಡಿ, ಗಲ್ಫ್ ರಾಷ್ಟ್ರಗಳ ತೈಲ ಉತ್ಪಾದನಾ ಕೇಂದ್ರಗಳ ಮೇಲೆ ದಾಳಿ ಮಾಡ್ತಾ ಇಲ್ಲ ಇವರು. ಬದಲಾಗಿ ಬಂದರು, ಮೂಲಸೌಕರ್ಯಗಳು ಮತ್ತು ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. CIA ಅಧಿಕಾರಿಗಳು ಅಡಗಿಕೊಂಡಿರುವಂತಹ ಹೋಟೆಲ್ಗಳು ಮತ್ತು ವಸತಿ ಸಂಕೀರ್ಣಗಳನ್ನು ಅವರು ಗುರಿ ಮಾಡಿಕೊಂಡಿದ್ದಾರೆ. ಅವರಿಗೆ ಅಮೇರಿಕನ್ ಅಧಿಕಾರಿಗಳು ಎಲ್ಲಿ ಹೋಗ್ತಿದ್ದಾರೆ ಅನ್ನೋ ನಿಖರ ಮಾಹಿತಿ ಕೂಡ ಇದೆ. ಕುವೈತ್, ಬಹ್ರೇನ್, ಕತಾರ್, ದುಬೈ ಮತ್ತು ಓಮನ್ನಲ್ಲಿರುವಂತಹ ಬಂದರುಗಳ ಮೇಲೆ ದಾಳಿ ಮಾಡಲಾಗ್ತಿದೆ. ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚೋದಾಗಿ ಘೋಷಣೆ ಮಾಡಿದೆ. ಸೊ ತೈಲ ಮಾರುಕಟ್ಟೆಯಲ್ಲಿ ಆತಂಕ ಸೃಷ್ಟಿಯಾಗಿದೆ. ತೈಲ ಬೆಲೆ $85 ಇವತ್ತು ಏರಿಕೆ ಕಂಡಿದೆ.
ಅಮೆರಿಕದ ಷೇರು ಮಾರುಕಟ್ಟೆ ಮತ್ತು ಭಾರತದ ಸೆನ್ಸೆಕ್ಸ್ ಕೂಡ ಕುಸಿತ ಕಂಡಿದೆ. ಇಸ್ರೇಲ್ ಮೇಲಿನ ದಾಳಿಗಳು ಅತ್ಯಂತ ಭೀಕರ ಆಗಿದೆ. ಇಸ್ರೇಲ್ ತನ್ನ ಜನರನ್ನ ರಕ್ಷಿಸೋದಕ್ಕೆ ಭೂಗತ ಬಂಕರ್ಗಳಂತಹ ಉತ್ತಮ ಮೂಲಸೌಕರ್ಯಗಳನ್ನು ಆಲ್ರೆಡಿ ಹೊಂದಿದೆ. ಸೊ ದಾಳಿಗಳು ತೀವ್ರವಾಗಿದ್ದರೂ ಸಾವಿನ ಸಂಖ್ಯೆ 30ರಿಂದ 32ರಷ್ಟಿದೆ. ಆದರೆ ಇಸ್ರೇಲ್ನ ಮೂಲಸೌಕರ್ಯಗಳಿಗೆ ಭಾರಿ ಹಾನಿಯಾಗಿರೋದಂತೂ ಸತ್ಯ. ಸೆಂಟ್ರಲ್ ಟೆಲ್ ಅವೀವ್ ಈಗ ಗಾಜಾದಂತೆ ಕಾಣ್ತಾ ಇದೆ. ಅವರ ವಿಮಾನ ನಿಲ್ದಾಣಗಳು, ಪರಮಾಣು ಕೇಂದ್ರಗಳು ಮತ್ತು ಮೊಸಾದ್ ಪ್ರಧಾನ ಕಚೇರಿ ಮತ್ತು ನೆತನ್ಯಾಹು ಅವರ ಕಚೇರಿ ಮೇಲೆ ಕೂಡ ದಾಳಿ ಮಾಡಲಾಗಿದೆ. ಇರಾನ್ನ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ತಡೆಯೋದಕ್ಕೆ ಇಸ್ರೇಲಿಗೆ ಸಾಧ್ಯ ಆಗ್ತಿಲ್ಲ. ಅಮೆರಿಕದ ಪರಿಸ್ಥಿತಿ ಕೂಡ ಇಲ್ಲಿ ಹದಗೆಟ್ಟು ಹೋಗಿದೆ. ಕತಾರ್ನಲ್ಲಿರುವಂತಹ ಅಲ್ ಉದೈದ್ ಮತ್ತು ಬಹ್ರೇನ್ನಲ್ಲಿರುವಂತಹ ಅಮೆರಿಕನ್ ನೆಲೆಗಳು ಧ್ವಂಸಗೊಂಡಿದೆ. ಅಮೆರಿಕ ತನ್ನ ಸಿಬ್ಬಂದಿಯನ್ನು ಅಲ್ಲಿಂದ ಹಿಂತೆಗೆದುಕೊಳ್ತಾ ಇದೆ. ಸೌದಿ ಅರೇಬಿಯಾ ಅಮೆರಿಕದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ನೀವು ನ್ಯಾಯವಾಗಿ ನಮ್ಮ ರಕ್ಷಣೆ ಮಾಡಬೇಕಿತ್ತು, ಆದರೆ ನಮ್ಮ ರಕ್ಷಣೆ ಮಾಡ್ತಾ ಇಲ್ಲ. ಬದಲಾಗಿ ಇಸ್ರೇಲ್ ರಕ್ಷಣೆ ಮಾಡ್ತಿದ್ದೀರಿ ಮತ್ತು ಸಮಯ ಬಂದಾಗ ಓಡ್ ಹೋಗ್ತಿದ್ದೀರಿ ಅಂತ ಹೇಳ್ಕೊಂಡಿದೆ. ಅಮೆರಿಕ ಈಗ B-52 ಬಾಂಬರ್ಗಳ ಮೂಲಕ ಇರಾನ್ ಮೇಲೆ ಭಾರೀ ಬಾಂಬ್ ದಾಳಿ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಇದರಿಂದ ಇರಾನ್ನಲ್ಲಿ ನಾಗರಿಕರ ಸಾವು ನೋವುಗಳು ಹೆಚ್ಚಾಗಬಹುದು. ನೋಡಿ, ಈಗಾಗಲೇ ಇರಾನ್ನಲ್ಲಿ 10,000ಕ್ಕಿಂತ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಈ ಯುದ್ಧ ಕೇವಲ ಮಿಲಿಟರಿ ಯುದ್ಧ ಅಲ್ಲ, ಇದೊಂದು ಆರ್ಥಿಕ ಯುದ್ಧ. ಇರಾನ್ ಅಗ್ಗದ ಡ್ರೋನ್ ಮತ್ತು ಹಳೆಯ ಮಿಸೈಲ್ಗಳನ್ನು ಇಲ್ಲಿ ಸಂಪೂರ್ಣವಾಗಿ ಬಳಸ್ಕೊಳ್ತಾ ಇದೆ. ಆದರೆ ಅವುಗಳನ್ನು ತಡೆಯೋದಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಪ್ರತಿ ಬಾರಿ $3 ರಿಂದ $4 ಮಿಲಿಯನ್ ವೆಚ್ಚದ ಮಿಸೈಲ್ಗಳನ್ನು ಬಳಸಬೇಕಾಗ್ತಾ ಇದೆ. ಅಮೆರಿಕ ಬಳಿ ಇರುವ ರಕ್ಷಣಾ ಸಾಮಗ್ರಿಗಳು ಮುಂದಿನ 8-9 ದಿನಗಳಲ್ಲಿ ಖಾಲಿಯಾಗಿಬಿಡಬಹುದು. $ನ ಪ್ರಾಬಲ್ಯವನ್ನು ಕಾಪಾಡಿಕೊಳ್ಳೋದು ಮತ್ತು ಇಡೀ ಮಧ್ಯಪ್ರಾಚ್ಯದ ಮೇಲೆ ಇಸ್ರೇಲ್ನ ಆಧಿಪತ್ಯ ಸಾಧಿಸೋದು ಈ ಯುದ್ಧದ ಮುಖ್ಯ ಉದ್ದೇಶ ಕೂಡ ಆಗಿದೆ. ಇನ್ನು ಭಾರತದ ಮೇಲೆ ಈ ಯುದ್ಧದ ಪರಿಣಾಮದ ಬಗ್ಗೆ ಹೇಳೋದಾದ್ರೆ ಜನ ಆತಂಕ ಪಡೋ ಅಗತ್ಯ ಇಲ್ಲ. ಭಾರತದ ಬಳಿ 16 ದಿನಗಳ ಪೆಟ್ರೋಲ್ ಮತ್ತು 15 ದಿನಗಳ ಸ್ಟ್ರಾಟಜಿಕ್ ಸ್ಟಾಕ್ ಇದೆ. ನಮ್ಮಲ್ಲಿ LPG ಮತ್ತು LNG ಕೂಡ ಸಾಕಷ್ಟು ದಾಸ್ತಾನಿದೆ. ಸರ್ಕಾರ ಈಗಾಗಲೇ ಮೊಜಾಂಬಿಕ್, ಬ್ರೂನೈ, ಇಂಡೋನೇಷ್ಯಾ ಮತ್ತು ನೈಜೀರಿಯಾದಂತಹ ದೇಶಗಳೊಂದಿಗೆ ಪರ್ಯಾಯ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ರಷ್ಯಾದಿಂದ ತೈಲ ಆಮದು ಮುಂದುವರಿಯಲಿದೆ. ಸೊ ಯಾರೂ ಕೂಡ ಹೆದರಿಕೊಂಡು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಪೆಟ್ರೋಲನ್ನು ಖರೀದಿಸೋದಕ್ಕೆ ಹೋಗಲೇಬೇಡಿ. ಇನ್ನು ವೀಕ್ಷಕರೇ, ಈ ಯುದ್ಧ ಏನಿದೆ ಇದು ಮಧ್ಯಪ್ರಾಚ್ಯದ ನಕ್ಷೆಯನ್ನೇ ಬದಲಾಯಿಸಿಬಿಡಬಹುದು. ಗ್ರೇಟರ್ ಇಸ್ರೇಲ್ ನಿರ್ಮಾಣ ಮತ್ತು ಹೊಸ ದೇಶಗಳ ರಚನೆಯ ಗುರಿಯನ್ನ ಅಮೆರಿಕದ ಕೆಲವು ಶಕ್ತಿಗಳು ಈಗ ಹೊಂದಿರಬಹುದು. ಈ ಯುದ್ಧದಲ್ಲಿ ಅಮೆರಿಕಕ್ಕೆ ಭಾರಿ ನಷ್ಟ ಅಂತೂ ಆಗುತ್ತೆ. ಅವರ ಒಂದು ಸಪ್ಲೈ ಹಡಗು ಈಗ ನಿಷ್ಕ್ರಿಯಗೊಂಡಿದೆ. ಸುಮಾರು 13 ರಿಂದ 15 ವಿಮಾನಗಳು F-15, F-35, B-2 ಸೇರಿದಂತೆ ಎಲ್ಲವೂ ಕೂಡ ನಾಶ ಆಗಿದೆ. ಅಧಿಕೃತವಾಗಿ 6 ಮಂದಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದ್ರೂ ಕೂಡ ನಮ್ಮ ಮಾಹಿತಿ ಪ್ರಕಾರ 200 ರಿಂದ 350 ಅಮೆರಿಕನ್ ಸೈನಿಕರು ಇಲ್ಲಿ ಸಾವನ್ನಪ್ಪಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ. ಇದು ಅಮೆರಿಕಾಗೆ ದೊಡ್ಡ ಹೊಡೆತ. ಟ್ರಂಪ್ ತುರ್ತು ಸಭೆಯನ್ನು ಕರಿತಾನೇ ಇದ್ದಾರೆ. ಕೊನೆಯದಾಗಿ ಈ ಸಂಕಷ್ಟದ ಸಮಯದಲ್ಲಿ ನಾವು ನಮ್ಮ ದೇಶದ ಬಗ್ಗೆ ಜಾಗೃತರಾಗಿರಬೇಕು. ದೇಶದ ನಾಯಕರ ಜೊತೆ ನಿಂತ್ಕೊಳ್ಬೇಕು. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.